ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ಅವನಿಲ್ದೆ ಬದುಕೋದ್ ಕಷ್ಟ ಅಂತ ಹೇಳು ರಾಜಿ. ಇನ್ಯಾವತ್ತೂ ನಾನು ಅವನನ್ನು ಓದು ಅನ್ನಲ್ಲ, ಪರೀಕ್ಷೆ ಪಾಸ್ ಆಗೋ ಅಂತಾನು ಕೇಳಲ್ಲ. ನಗ್ತಾ ನನ್ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು. ನಾನು ಯಾವತ್ತೂ ಅವನ್ನ ಬೈಯಲ್ಲಪ್ಪ, ದುಡಿಯಲ್ಲ ಅಂತಾನು ಅನ್ಸಲ್ಲ. ಯಾರಾದ್ರೂ ಹೇಳಿ, ನಾನು ಅವನನ್ನ ಯಾವತ್ತೂ ಬೈಯಲ್ಲ. ಎದ್ದೇಳೋದಕ್ಕೆ ಹೇಳಿ. ನಿನ್ನೆ ಅವನು ಹುಟ್ಟಪ್ಪ ಇತ್ತು, ಅವನಿಗೆ ಹೊಸ ಬಟ್ಟೆ ತಂದಿದ್ದೆ. ನನ್ ತಮ್ಮ 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ಕೊಂಡು ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿದ್ದಕ್ಕ. ಆದ್ರೆ ಅವನ್ ಬರ್ಲೇ ಇಲ್ಲ. ರಾಜೇಶ ಎದ್ದೇಳು, ರಾಜೇಶ ಎದ್ದೇಳು. ಅಕ್ಕ ಏನಾಯ್ತವ? ಎಲ್ಗೊಂಡವ ಸುಮಿ? ಸುಮಿ ಸುಮಿ ಎಲ್ಗೊಂಡವ? ಸುಮಿ ಸುಮ್ನೆ ಸುಮ್ನೆ ನಿಂತ್ಕೊಳ್ಳವ. ಸುಮ್ನೆ ಸುಮ್ನೆ ನಿಂತ್ಕೊಳ್ಳೋ. ಸುಮ್ನೆ ಬಾಗಿಲು ತೆಗೆಯವ. ಸುಮ್ನವ್ರೆ ಸುಮ್ನೆ ನೋಡವ. ನೀನೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾವೆಲ್ಲ ವಿಷ ಕೂಡ ಸತ್ತೋಗ್ಬಿಡ್ತೀವಿ ಅಷ್ಟೇ. ತೆಗಿಯವ ಬಾಗಿಲು. ಏನವ ಇದು? ಸುಮ್ನೆ ಏನವ ಇದು? ಅಯ್ಯೋ ಸುಮಿ ಸುಮಿ ಇರುವ. ಅಯ್ಯೋ ರಾಜೇಶ, ರಾಜೇಶ ಇಲ್ಲಿ ನೋಡು, ನಾನ್ ನಿನ್ಗೋಸ್ಕರ ಏನೇನೆಲ್ಲ ತಗೊಂಡಿದ್ದೀನಿ ನೋಡು ರಾಜೇಶ. ಅವತ್ತು ನೀನು 10 ಜನರ ಮಧ್ಯೆ ಇದ್ದಾಗ ಅವ್ರು ಎಲ್ರು ಒಳ್ಳೆ ಬಟ್ಟೆ ಹಾಕಿದ್ರು. ನಿನ್ ಬಟ್ಟೆ ಹಳೇದಾಗಿತ್ತು ಅಂತ ಇಲ್ಲಿ ನೋಡು ಎಷ್ಟು ಬಟ್ಟೆಗಳು ತಗೊಂಡಿದ್ದೀನಿ ನೋಡು ರಾಜೇಶ. ಇಲ್ಲೋಡು, ನಿನ್ ಚಪ್ಲಿ ಕಿತ್ತೋಗಿತ್ತಲ್ಲ, ಚಪ್ಲಿನೂ ತಗೊಂಡಿದ್ದೀನಿ ರಾಜೇಶ. ಯಾವ್ದೋ ಮಾತ್ಗೆ ಕೂಗಾಡೋ ಹಾಗೆ ಮಾಡ್ದೆ, ಇದನ್ನು ಕೊಡಕ್ ಆಗ್ಲಿಲ್ಲ ಕಣೋ. ಇಲ್ಲೋಡಿಲಿ ರಾಜಿ ಅಣ್ಣನ ಕಾಲ್ಗೆ ಈ ಬೂಟ್ ಚೆನ್ನಾಗ್ ಕಾಣುತ್ತೆ ಅಂತಂದ್ಲು. ಅವತ್ ಸಂಜೆನೆ ಹೋಗ್ ತಗೋ ಬಂದಿಟ್ಟಿದ್ದೀನಿ ಕಣೋ. ನೀನು ಹೂ ಕುಂಟ ಎತ್ತಕ್ ಹೋಗಿ ವಾಚಿಂಗ್ ಗಾಜ್ನ ಹೊಡೆದಾಕೊಂಡ್ಬಿಟ್ಟೆ. ಅವತ್ತೇ ಹೋಗಿ ನೀನು ಹೊಸ ಗಾಜ್ ಹಾಕ್ಸ್ಕೊಂಡ್ ಬಂದೆ. ಆದ್ರೆ ನಾನು ಹೊಸ ವಾಚೆ ತಂದಿಟ್ಟಿದ್ದೆ ಕಣೋ ರಾಜೇಶ. ನೋಡಿಲಿ ಈ ಹುಂಡಿಲಿ ಏನಿದೆ ಗೊತ್ತಾ? ನಿಂಗೆ ಓಡಾಡೋದಕ್ಕೆ ಅಂತ ಗಾಡಿ ಕೊಡ್ಸೋದಕ್ಕೆ ದಿನ 100 ರೂಪಾಯಿ ಉಂಡಿಲ್ ಆಗ್ತಿದೆ ಕಣೋ ರಾಜೇಶ. ಇದನ್ನೆಲ್ಲ ಯಾರಿಗೋ ಕೊಡ್ಲಿ? ಎದ್ದೇಳು ರಾಜೇಶ, ಸತಾಯಿಸ್ಬೇಡ, ಎದ್ದೇಳು ರಾಜೇಶ. ನನ್ ತಲೆಗ್ ಮಾಡ್ಕೊಳಕ್ ಗುಲಾಬಿ ಯಾರೋ ತಂದ್ಕೊಡ್ತಾರೆ, ಯಾರು ತಂದ್ಕೊಡ್ತಾರೆ? ನನ್ ಕೋಪನ್ ಯಾರು ಸಹಿಸ್ಕೊತಾರೆ? ರಾಜೇಶ, ಸೊಬ್ಸಾರು ಮುದ್ದೇನ್ ಮಾಡ್ಕೊಡು ಅಂತ ಕೇಳ್ತಿದ್ದಲ್ಲ, ಇನ್ ಯಾರಿಗ್ ಮಾಡ್ಕೊಡ್ಲಿ? ಯಾರ ಕೈಗೆ ರಾಖಿ ಕಟ್ಲಿ? ತಮ್ಮ ಅಂತ ಇನ್ ಯಾರನ್ನ ಮುದ್ದಾಡ್ಲಿ ರಾಜೇಶ? ಎದ್ದೇಳು ರಾಜೇಶ, ಸಾಕು. ಈ ಅಕ್ಕ ನಿನ್ ಸತಾಯಿಸ್ಬೇಡ. ಎದ್ದೇಳು ರಾಜೇಶ, ನಾನು ಆಗ್ಲೇ ಸೋತೋಗಿದ್ದೀನಿ ಕಣೋ. ಇನ್ನು ಸತಾಯಿಸ್ಬೇಡ ರಾಜೇಶ, ಎದ್ದೇಳು, ಎದ್ದೇಳು ರಾಜೇಶ. ಸಾಹೇಬ್ರ, ನೀವರ ಹೋಗಿ ಸಮಾಧಾನ ಮಾಡ್ರಿ. ಸುಮ್ಮನಕ್ಕನ್ ಗೋಳಾಟ ನೋಡಕ್ಕಾಗಲ್. ರಾಮಯ್ಯ ಅವರೇ, ನಿಮ್ ಮಗ್ಳಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳಕ್ ಹೇಳಿ. ಏನು ಅಂತ ಸಮಾಧಾನ ಮಾಡ್ಕೊಳ್ಳೋದು ಸಾಹೇಬ್ರ? ನೀವು ನನ್ನ ಮಗನಿಗೆ ಯಾವ್ದೋ ದೊಡ್ಡ ಕೆಲಸ ವಹಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈ ಕೆಲ್ಸಕ್ಕೆ ಹೋಗ್ತಾವ್ರೆ ಅಂತ ಗೊತ್ತಿದ್ದಿದ್ರೆ
ದೇವ್ರಳೆ ನಮ್ಮ ಮನೆಯಿಂದ ಅವನ್ನ ಆಚೆಗೆ ಕಳಿಸ್ತಾ ಇರ್ಲಿಲ್ಲ. ಸಾಹೇಬ್ರೆ, ನೀವಂದ್ರೆ ತುಂಬಾ ಗೌರವ ಇಟ್ಕೊಂಡಿದ್ದ. ನಿಮ್ ಜೊತೆಗಿದ್ರೆ ತುಂಬಾ ಎತ್ತರಕ್ಕೆ ಬೆಳಿತೀನಿ ಅಂತ ಆಸೆ ಕಟ್ಕೊಂಡಿದ್ದ. ಅಲ್ಲೋ ರಾಜೇಶ, ಎಲ್ಲ ಮೋದಿ ಆಗೋಯ್ತಲ್ಲ. ಇಡೀ ಕಾಲೋನಿ ತಿರುಗ್ ನೋಡಂಗ ಅಕ್ಕನ ಮದುವೆ ಮಾಡ್ತೀನಿ ಅಂದಿದ್ದಲ್ಲ ರಾಜೇಶ. ಈ ಅಕ್ಕನ್ ಮದುವೆ ಇನ್ಯಾರೋ ಮಾಡ್ತಾರೆ. ಮಾತ್ ಕೊಟ್ಟು ದೂರ ಹೋಗ್ತಿದ್ಯಾ? ಇದನ್ನ ನಾನು ನಿನ್ಗೆ ಹೇಳ್ಕೊಟ್ಟಿದ್ದು. ರಾಜೇಶ, ಎದ್ದೇಳೋ. ಬೇಗ ಬರ್ತೀನಿ ಅಂತ ಹೇಳೋದೋನು ಯಾವತ್ತು ಬರ್ದೇ ಇರೋ ಜಾಗಕ್ಕೆ ಹೋಗ್ಬಿಟ್ಟಿಲ್ಲ ರಾಜೇಶ. ಅಕ್ಕ, ಮೊನ್ನೆನೆ ಅವನ್ನ ಮಾತಾಡಿಸ್ತೀನಿ ಅಂತ ಹೇಳಿದ್ರೆ ಅವನ್ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ನಮ್ ಜೊತೆನೆ ದೇವಸ್ಥಾನಕ್ ಬಂದಿರೋನು. ಹೌದು ಕಣೆ, ಹೌದು. ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ ಪಾಪಿ. ಎಷ್ಟೊಂದ್ ದಿನ ಆದ್ಮೇಲೆ ತಮ್ಮನ್ ಜೊತೆ ಮಾತಾಡ್ತಿದ್ದೀನಲ್ಲ, ಅವನ್ಗೆ ಆಶ್ಚರ್ಯ ಮಾಡ್ಬೇಕು ಅಂತ ಮಾಡ್ದೆ. ನೋಡಿದ್ರೆ ಅವನೇ ನನ್ಗೊಂದ್ ದೊಡ್ಡ ಆಘಾತ ಕೊಟ್ಬಿಟ್ಟು ಹೋಗ್ಬಿಟ್ಟ ರಾಜೇಶ. ಯಾಕಪ್ಪ ಮಗಳೇ, ಏನಾಯ್ತು ಮಗಳೇ? ಸುಮ್ನೆ ಏನಾಯ್ತು? ಸುಮ್ನೆ ಏನಾಯ್ತು ಮಗಳೇ? ಮಾತಾಡುವ ಸುಮ್ನೆ. ಬಾಬಾಯ್ದ ನನ್ನ ಬಿಟ್ಟು ಒಬ್ನೇ ಹೋಗ್ಬಿಟ್ಟಲ್ಲೋ. ಬಾಬಾಯ್ದ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಲ್ಲೋ. ಪಾಪ, ಚಿಕ್ಕ ವಯಸ್ಸು, ಹಣ ಅಂತ ಹೋಗಿ ಹೆಣ ಆಗ್ಬಿಟ್ಟ. ಇದಕ್ಕೆ ಕಣೋ ಹೇಳೋದು, ಜಾಸ್ತಿ ಉರಿಬಾರ್ದು ಅಂತ. ಬಹಳ ಉರಿತಿದ್ದ, ಬೂದಿ ಆಗ್ಬಿಟ್ಟ. ಹೇ ಮಾನಿಗೆಟ್ಟವನೇ, ಮನೆ ಬಂದಿದ್ಯಾ? ಎರಡು ಒಳ್ಳೆ ಮಾತಾಡ್ಬಿಟ್ಟು ಹೋಗೋದ್ ಬಿಟ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾ ಇದ್ಯಾನೋ? ನಾನೇನೇ ತಪ್ಪಾಗಿ ಹೇಳ್ದೆ? ನನ್ನ ಮನೆಗೆ ನುಗ್ಗಿ ನನ್ನೇ ಹೊಡೆದ್ಬಿಟ್ಟ. ಅದಕ್ಕೆ ಆ ದೇವ್ರು ಇವನಿಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ಪಾಪ ನಿಗರ್ಕೊಂಡೇ ಬಿಟ್ಟ. ಏನ್ರ ಮಾಡ್ಬೇಕು ಅಂತಿದ್ದೀರ ನನ್ ಮಗನ್ನ? ಹೇ ವಿಜಯಮ್ಮ, ಇವನನ್ನ ಇಲ್ಲಿಂದ ಕರ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಸ್ಮಶಾನಕ್ಕೆ ಒಂದಲ್ಲ ಎರಡೆಣ ಹೋಗುತ್ತೆ. ಕಾಶಿ, ನಡಿಲಿಂದ ಹೋಗುವ. ನಡಿ ಅಂದೆ. ಸುಮನ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಅಪಾಯ ಆದ್ರೆ ನಿಮ್ ತಂದೆ ತಂಗಿ ಗತಿ ಏನು? ಅವ್ರ ಮುಖನಾದ್ರೂ ನೋಡಿ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಸಾಹೇಬ್ರೆ, ನಾನ್ ನಿನ್ ಮುಂದೆ ಹೇಳಲ್ಲ. ಅಕ್ಕ, ಗುಲಾಬಿ ಹೂ. ಮುನಿಯಕ್ಕ, ಗುಲಾಬಿ ಹೂ ಕೊಡ್ರಕ್ಕ. ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಆದ್ರೆ ಮೊದಲನೇ ಗುಲಾಬಿ ಹೂವಾರನ ನೀನೇ ಹಾಕ್ಬೇಕಕ್ಕ ಅಂತ ಹೇಳಿದ್ದ ನನ್ನ ತಮ್ಮ. ಈಗ ನನ್ನ ತಮ್ಮ ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ನನ್ನ ತಮ್ಮನ್ ಗುಲಾಬಿ ಹೂ ಹಾರ ಮಾಡ್ತಿದ್ದೀನಿ.
ನನ್ಗೂ ನನ್ ತಮ್ಮನ್ಗೂ ಗುಲಾಬಿ ಹೂ ಅಂದ್ರೆ ತುಂಬಾ ಇಷ್ಟ. ನನಗಿಷ್ಟ ಅಂತ ಅವನು ಇಷ್ಟ ಪಡ್ತಾ ಇದ್ದ. ನಾನು ಅವನು ಸೇರ್ಕೊಂಡು ತುಂಬಾ ಗುಲಾಬಿ ಗಿಡಗಳನ್ನ ನೆಟ್ಟಿದ್ವಿ. ಆದ್ರೆ ಅವನೀಗ ಹೋಗುವಾಗ ರಾಜೇಶ ರಾಜೇಶ ಬನ್ನಿ ಎತ್ತನ ಬನ್ನಿ ಬನ್ನಿ. ಅಲ್ಲ ಕಣವ ಸುಮ್ನೆ ಈ ಕೂಸು ಹುಟ್ಟಕ್ಕಿಂತ ಮುಂಚೆ ಕುಲಾವಿ ವಾಲ್ಸಿದ್ರಂತೆ. ಹಂಗೆ ನಿನ್ ತಮ್ಮ ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ ಅಂತ ತಿಳ್ಕೊಳಕ್ ಮುಂಚೆನೆ ಕೆಜಿ ಗಟ್ಲೆ ಸ್ವೀಟ್ ಇಟ್ಕೊಂಡು ಓಡಾಡ್ತಾ ಇದೆಯಲ್ಲಮ್ಮ. ಅಪ್ಪ ನೀನ್ ಸುಮ್ನೆ ಇರು. ಈ ಸತಿ ರಾಜೇಶ ಪಾಸ್ ಆಗೇ ಆಗ್ತಾನೆ. ಅವ್ನ್ ತನ್ಮೇಲ್ ತಾನು ಆಣೆ ಮಾಡ್ಕೊಂಡಿದ್ದಾನಪ್ಪ. ನೋಡ್ತಾ ಇರು, ನನ್ ತಮ್ಮ ಪಾಸ್ ಆಗೇ ಬರೋದು. ಅಕ್ಕ ಅಣ್ಣ ಬಂದ. ಬಾ ಅಣ್ಣ. ರಾಜೇಶ ತಗೊಳ್ಳೋ, ಬಾಯಿ ಸಿಹಿ ಮಾಡ್ಕೊ. ಯಾಕೋ ಹಾಗೆ ನಿಂತ್ಬಿಟ್ಟೆ? ತಗೋ. ಈ ಸರಿನು ನಾನು ಫೇಲ್ ಆಗೋದೆ ಅಕ್ಕ. ಅಕ್ಕ 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 ಅಕ್ಕ, ನೀನ್ ಕೊಡ್ಸಿರೋ ಹೊಸ ಶರ್ಟ್ ಅಲ್ಲಿ ನಿನ್ ತಮ್ಮ ಹೇಗ್ ಕಾಣಿಸ್ತಿದ್ದ ನೋಡು. ಒಳ್ಳೆ ಬೆದರ್ಗೊಂಬೆಗೆ ಬಟ್ಟೆ ಹಾಕಿರೋ ತರ ಕಾಣಿಸ್ತಿದ್ದಾನೆ. ಅಯ್ಯೋ ರಾಜೇಶ, ದೊಗ್ಲೆ ಆಗಿದ್ಯಲ್ಲೋ, ಬಿಚ್ಕೊಡು, ಬೇರೆ ತಗೊಂಬಂದ್ ಕೊಡ್ತೀನಿ. ಬೇಡ ಇದೇ ಚೆನ್ನಾಗಿದೆ. ನೀನ್ ಕೊಡ್ಸಿರೋದಲ್ವಾ, ಅದ್ ಹೇಗೆ ಇದ್ರು ಚೆನ್ನಾಗಿರುತ್ತೆ.